ಬೇರೆ ಕಡೆ ಮಾಡಬೇಕು ಅಂತ ಏನು ಮಾಡಿದೆ? ಸರ್ಕಾರಿ ಆಸ್ಪತ್ರೆನ ಬೇರೆ ಕಡೆ ನಿರ್ಮಾಣ ಮಾಡಬೇಕಂತ ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಬೇರೆ ಜಾಗನ ತೋರಿಸಿದ್ದೀವಿ. ಹೋಪ್ಫುಲಿ ಈ ವರ್ಷದ ಬಜೆಟ್ನಲ್ಲಿ ನಮ್ಗೆ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಅಂತ ಭಾವಿಸ್ತೇವೆ. ಭಾಳಷ್ಟು ಅಲ್ಲ, ನಮ್ದು ಆಯ್ತಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ನಮ್ಮ ನವಲಗುಂದಲ್ಲಿ ಮಾಡಿದ್ದಾರೆ, ಆಮೇಲೆ ನಮ್ಮ ಕಲಘಟಗಿ ಮತ್ತು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಸಣ್ಣ ನೀರಾವರಿ ಹಾಗೂ ದೊಡ್ಡ ನೀರಾವರಿ ಎರಡೂ ಸೇರಿ ಸುಮಾರು 700-800 ಕೋಟಿ ಕೆಲಸಗಳು ಕಳೆದ 2 ವರ್ಷದಿಂದ ಆಗ್ತಾನೆ ಇದ್ದಾವೆ. ಇನ್ನು ಮುಂದೆನೂ ಮಾಡ್ತಾರೆ. ಬಟ್ ಈ ಬಜೆಟ್ನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾವು ಪ್ರಪೋಸಲ್ ಮಾಡಿದ್ದೀವಿ, ನೋಡೋಣ ಅಂತಂತೂ ತೊಗೊಳ್ತಾರೆ. ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರೆ, 24 ಗಂಟೆಗೂ ಡೆಡ್ಲೈನ್ ಕೊಡಬೇಕು. ಸಚಿವರಿದ್ದಾರೆ, ಸರ್ಕಾರ ಇದೆ, ಮಾತನಾಡ್ತಾರೆ. ಭಾಳಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ಹೇಳೋದು ನಿಜ ಇದೆ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಸರ್ಕಾರ ಅದು ಎಲ್ಲ ಸರ್ಕಾರದಲ್ಲಿ ಈ ರೀತಿಯಾದಂಥ ಹೋರಾಟಗಳು ಸ್ವಾಗತ ಮಾಡ್ತೀವಿ. ಅವ್ರ ಹೋರಾಟಕ್ಕೆ ನಮ್ಮ ಸಹಮತನೂ ಇದೆ, ಸ್ವಾಗತನೂ ಇದೆ. ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಅದನ್ನ ಖಂಡಿತವಾಗಿ ಅದನ್ನ ಆಲೈಸ್ತಾರೆ. ಅವರಿಗೆ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಕೂಡ ಅವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ. ಸರಿ, ಮಾಧ್ಯಮಗಳನ್ನು ಹೊರಡಬೇಕು ಅನ್ನೋ ಒಂದು ವಿಚಾರ ಮಾತಾಡ್ತಾರೆ. ಮೊನ್ನೆ ಒಂದು 2 ದಿನ ಎಲ್ಲಿ ಬೈಟ್ ತಗೋಬೇಕು ಅಂತಂದು ನಿರ್ಧಾರ ಮಾಡ್ತಾರೆ. ಒಂದೇ ಗೇಟ್ ಕೊಡಬೇಕು ಅಥವಾ ಹೊರಗಡೆ ಇಡಬೇಕು ಅನ್ನೋ ವಿಚಾರ ಮಾಹಿತಿ ಚೆಕ್ ಮಾಡಿ. ಸರಿ, ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ 3 ವರ್ಷದಿಂದ ಸರ್ಕಾರ ಬಂದರೆ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಅವಾಗ ಈಗ ಮಾಡಿದ್ದೀವಿ, ಸುಮಾರು 50,000ಕ್ಕೂ ಹೆಚ್ಚು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಇನ್ನು ನಮ್ಮ ಮ್ಯಾನಿಫೆಸ್ಟೋನಲ್ಲಿ 2 ಲಕ್ಷವರೆಗೆ ಮಾಡಬೇಕಂತ ಹೇಳಿದ್ವಿ. ಟೆಕ್ನಿಕಲ್ ಇಶ್ಯೂ ಇದೆ, ಕೋರ್ಟ್ನಲ್ಲಿದೆ, ತಮಗೂ ಮಾಹಿತಿ ಇದೆ. ಭಾಳಷ್ಟು ಜನರು ನನಗೂ ಫೋನ್ ಮಾಡಿ ಹೇಳಿದ್ದಾರೆ. ಈ ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕೋರ್ಟ್ನಲ್ಲಿ ನಮಗೆ ಅದು ಬಗೆಹರಿದ್ದಾರೆ, ಜಲ್ದಿ ಟೆಕ್ನಿಕಲ್ ಇಶ್ಯೂ ಬಗೆಹರಿತಾರೆ. ಅದ್ರ ಜೊತೆಗೆ ಒಳ ಮೀಸಲಾತಿ ಒಂದಿರ್ತಕ್ಕಂಥದ್ದು ಇದೆ. ಸೊ ಖಂಡಿತವಾಗಿ ಅದು ಬಗೆಹರಿದ್ಮೇಲೆ ಖಂಡಿತವಾಗಿ ಸರ್ಕಾರ ಮಾಡುತ್ತೆ. ಸರ್, ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಂತ ಇದೆ. 28-30 ವರ್ಷಕ್ಕಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡಬೇಕಂತೂ ಸರ್ಕಾರ ಗಮನದಲ್ಲಿದೆ, ಮಾಡ್ತಾರೆ ಕೂಡ ಅನ್ಸುತ್ತೆ. ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ, ಬಣ ರಾಜಕಾರಣ ಸ್ಟಾರ್ಟ್ ಆಗಿದೆ. ಹೇಳ್ತಾರೆ ಮತ್ತು ಅವರು ಸರ್ಕಾರ ಮಾಡೋಕ್ಕೆ ಅವ್ರಿಗೆ ಹೋಗಿದ್ರಲ್ಲ, ಅವ್ರ ಟೂರ್ಗಳು ಹೇಳೋದು ನಿಮಗೆ. ಏನು ಈಗ ನಾವೇನು ಮಾಡಿದ್ರು ಅವ್ರಿಗೆ ಒಂಥರ ಬೇರೆ ಏನಿಲ್ಲ, ಅದು ಇಶ್ಯೂ ಏನಿಲ್ಲಲ್ಲ, ಮತ್ತು ಮಾತಾಡ್ಬೇಕು. ಸರ್ಕಾರ ಟೂರಿಗೆ ಕಳಿಸಿದೆ ರೀ, ಹೋಗಿದ್ದಾರೆ, ಅದು ಕ್ಲಿಯರ್ ಇದೆ ನಿಮಗೆ. ಆದರೆ ಏನು ಅಲ್ಲಿ ಹೋಗಿ ರಾಜಕೀಯ ಏನು ಮಾಡೋದೈತೆ? ಅದು ಒಂದು 28-30 ಜನ ಹೋದ್ರೆ ಅಲ್ಲಿ ಏನು ರಾಜಕೀಯ ಮಾಡೋದೈತೆ? ಅಲ್ಲಿನೇನು ಓಟ್ ಹಾಕ್ತಾರ? ಹೋಗಿದ್ರು ಕೂಡ ಸರ್ಕಾರ ವತಿಯಿಂದ ಹೋಗಿದ್ರು, ವೈಯಕ್ತಿಕವಾಗಿ ನನಗೆ ಮಾಹಿತಿ ಇಲ್ಲ. ಬಟ್ ನೀವು ಹೇಳಿದ್ರು ಹೋಗ್ತಿದ್ರು ಕೂಡ, ಹೋದ್ರು ಕೂಡ ಏನು ಮಾಡಬೇಕೀಗ? ಈಗ ಅಲ್ಲಿ ಹೋಗಿ ಏನು ಓಟ್ ಹಾಕ್ತಾರೆ? ಅಲ್ಲೇನು ರಾಜಕೀಯ ಮಾಡೋಕ್ಕೆ ಬರುತ್ತಾ? ಕ್ಯಾಮ್ರಾ ಓಕೆ ಸರ್.